ಇವತ್ತು ನಾವು IT ಇಂಜಿನಿಯರ್ಸ್ ಎಲ್ಲ ಬಂದ್ಬಿಟ್ಟು ಫ್ರೈಡೆ ಪ್ಲಾನ್ ಮಾಡ್ಕೊಂಡು ಅರುಣಾಚಲಂಗೆ ಹೋಗ್ತಾ ಇದೀವಿ. ಶಾಂತಿ ಶಾಂತಿ ಶಾಂತಿ. ಕೊನೆಗೂ ರೀಚ್ ಆದ್ವಿ, 3 ಗಂಟೆಗೆ ರೀಚ್ ಆದ್ವಿ ಅರುಣಾಚಲಂ ಟೆಂಪಲ್ಗೆ. ಗಿರಿ ಪ್ರದಕ್ಷಿಣೆ ಇದೆಯಲ್ಲ, ಇಲ್ಲಿಂದಾನೇ ಮಾಡ್ಬೇಕು ನಾವು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕರ್ಪೂರ ಹಂಚ್ಬಿಟ್ಟು ನಾವು ಇಲ್ಲಿ ಕೈ ಮುಗಿದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಡೈರೆಕ್ಷನ್ಸ್ ಇರುತ್ತೆ ನಮ್ಗೆ. ಬೆಳಿಗ್ಗೆಯಿಂದ ತುಂಬಾ ಕಷ್ಟಪಟ್ಟು ಕೊನೆಗೂ ದರ್ಶನ ಮುಗಿಸ್ಕೊಂಡ್ ಬಂದ್ವಿ. ಸುಡು ಸುಡು ಬಿಸಿಲು, ಕಾಲಲ್ಲಿ ಚಪ್ಪಲಿ ಇಲ್ಲ. ಬೆಳಿಗ್ಗೆಯಿಂದ 18 ಕಿಲೋಮೀಟರ್ ಹತ್ತತ್ರ ಓಡಾಡಿದೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು IT ಇಂಜಿನಿಯರ್ಸ್ ಎಲ್ಲ ಬಂದ್ಬಿಟ್ಟು ಫ್ರೈಡೆ ಪ್ಲಾನ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅರುಣಾಚಲಂಗೆ ಹೋಗ್ತಾ ಇದೀವಿ. ಫ್ರೈಡೆ ನೈಟ್ ಇಂದ ಹೊಟ್ಟಿದ್ ನಾವು. ಅಲ್ಲಿಂದ ಒಂದು 8 ಗಂಟೆಗೆ ವೈಟ್ ಫೀಲ್ಡ್ ಇಂದ. ಟ್ರಾಫಿಕ್ ಅಲ್ಲಿ ಒಂದು 2 ಅವರ್ ಜರ್ನಿ ಮಾಡಿ, ಇವಾಗ ಒಂದು 2 ಅವರ್ ಜರ್ನಿ ಮಾಡಿ ಹೈವೇನಲ್ಲಿ ಹೀಗೆ ಟೀ ಕಾಫಿ ಕುಡ್ಕೊಂಡು ಇಲ್ಲೇ ನಮ್ಮ ಫ್ರೆಂಡ್ಸ್ ಹತ್ರ ಇಂದೆಲ್ಲ ನೋಡಿ ಬನ್ನಿಪ್ಪ, ನಾಚ್ಕೋಬೇಡಿ. ಆಕರ್ಷ್ ಅಂತ ನಮ್ಮ ರಥಸಾರಥಿ, ಇವರೇ ಎಲ್ಲ ಸ್ಪಾನ್ಸರ್, ಫುಲ್ ಸ್ಪಾನ್ಸರ್, ಟ್ರಿಪ್ ಸ್ಪಾನ್ಸರ್. ಬನ್ನಿಪ್ಪ ಸ್ವಸ್ತಿಕ್. ಇವರು ನಮ್ಮ ಕಲಿಗೆ ಸ್ವಸ್ತಿಕ್. ಸೊ ಇನ್ನೊಬ್ರು ಬಾಲ, ಕ್ಯಾಮರಾಮನ್ ಜನಾರ್ದನ್. ಸೊ ಇವತ್ತು ನಮ್ ಪ್ಲಾನ್ ಏನಂದ್ರೆ ನೈಟ್, ಓಕೆ ಅಲ್ಲಿ ಬಾಲ ಇದ್ದಾನೆ. ಸೊ ನಮ್ ಪ್ಲಾನ್ ಏನಂದ್ರೆ ನೈಟ್ ರೀಚ್ ಆಗ್ಬಿಟ್ಟು ಅರುಣಾಚಲಂಗೆ, ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಬೆಳಿಗ್ಗೆ ವಾಪಸ್ ಆಗೋಣ ಅಂದ್ಬಿಟ್ಟು. ಸೊ ಹೋಗ್ತಾ ಅಲ್ಲಿ ಸ್ಪೆಷಾಲಿಟೀಸ್ ಏನಿದೆ, ಅಲ್ಲಿ ನಾವೇನೇನ್ ನೋಡ್ತೀವಿ, ಅಲ್ಲಿ ಯಾವ ತರ ತಿಳಿಸ್ತೀವಿ, ಅಲ್ಲಿ ಗಿರಿ ಪ್ರದಕ್ಷಿಣೆ ಹೇಗ್ ಮಾಡ್ಬೇಕು, ಅಲ್ಲಿ ಮಾಡುವಾಗ ನಿಮ್ಗೆ ಏನೇನ್ ಸಿಗುತ್ತೆ, ಏನ್ ಪ್ರೊಸೀಜರ್ಸ್, ಅದೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ, ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವೆಲ್ಲ ಕೇಳಿರೋ ಹಾಗೆ ಅರುಣಾಚಲಂಗೆ ನಾವು ಅಂದ್ಕೊಂಡ್ರೆ ಹೋಗಕ್ಕೆ ಆಗೋದಿಲ್ವಂತೆ. ಯಾರಾದರೂ ಕರಿಬೇಕಂತೆ ನಮ್ಮನ್ನ, ಕರೆದಾಗ ನಾವು ಮಾತ್ರ ಹೋಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆ ಶಿವನ ಅರುಣಾಚಲಂನ ದರ್ಶನ ಆಗೋದು ಅವಾಗ ಮಾತ್ರ ಸಾಧ್ಯ ಅಂತ. ಸೊ ನಾವು ಅಂದ್ಕೊಂಡ್ರೆ ಯಾವತ್ತೂ ಆಗೋದಿಲ್ವಂತೆ. ಹಾಗೆ ನಮ್ಮ ಆಫೀಸಲ್ಲಿರುವಂಥ ಕಲೀಗನ್ನ ನಾನು ಕರೆದ. ಸೊ ಕರೆದಿದ ತಕ್ಷಣ ನಾವು ಇನ್ನು ಅದು ಆ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬಾರ್ದು, ದೇವ್ರ ದರ್ಶನ ಮಾಡ್ಕೊಳ್ಳೋದು ಅಂತ ಎಸ್ ಅಂದ್ಬಿಟ್ಟು ನಾವು ವೈಟ್ ಫೀಲ್ಡಿಂದ ನಾವು ಫ್ರೈಡೇ ಹೊರಟ್ವಿ. ನಾವು ಫ್ರೈಡೇ ಆಫೀಸ್ ಮುಗಿಸ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಅರುಣಾಚಲಂ ಬೆಂಗಳೂರಿಂದ ಹತ್ತತ್ರ ಒಂದು 230-240 ಕಿಲೋಮೀಟರ್ ಆಗುತ್ತೆ. ನಿಮಗೆ ಬಸ್ಸಸ್ ಇಲ್ಲಿ ಕೂಡ ನಾವು ಓಡ್ಬೋದು. ಅಂದರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ನಮಗೆ KSRTC ಮತ್ತು ತಮಿಳ್ನಾಡು ಬಸ್ಸಸ್ ಕೂಡ ಸಿಗುತ್ತೆ. ನಿಮಗೆ ನೈಟೆಲ್ಲ ನಿಮಗೆ 1 ಅವರ್ 2 ಅವರ್ಗೆಲ್ಲ ಬಸ್ಸಸ್ ಸಿಗುತ್ತೆ ನಿಮಗೆ. ನಾವು ನೈಟ್ ಬೇಗ ರೀಚ್ ಆಗಿ ಗಿರಿ ಪ್ರದಕ್ಷಿಣೆ ಬೇಗ ಸ್ಟಾರ್ಟ್ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ದರ್ಶನ ಕೂಡ ಮಾಡಿಕೊಂಡು ಬೇಗ ರಿಟರ್ನ್ ಆಗೋಣ ಅಂತ ಹೊಟ್ವಿ. ಬಟ್ ಆದರೆ ನಾವು ರೀಚ್ ಆಗಿದ್ದು ಮಾತ್ರ 1:30-2 ಗಂಟೆ ಆಗಿತ್ತು ಅಲ್ಲಿ ಅರುಣಾಚಲಂ ರೀಚ್ ಆಗಿದ್ದಾಗ. ಆ 2 ಗಂಟೆಯಲ್ಲಿ ನಾವು ನೋಡಿದಾಗ ದಾರಿಲಿ ಆಲ್ರೆಡಿ ತುಂಬ ಜನ ಗಿರಿ ಪ್ರದಕ್ಷಿಣೆ ಮಾಡ್ತಾಯಿದ್ರು. ನಮಗೆ ತುಂಬ ಶಾಕ್ ಆಯಿತು. ಅಂದರೆ ಇಷ್ಟೊತ್ತಿನಲ್ಲಿ ಕೂಡ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಅಂದ್ಬಿಟ್ಟು. ಆಮೇಲೆ ಮುಂದೆನೇ ನಮ್ಗೆ ಅರ್ಥ ಆಗಿದೆ ಆ್ಯಕ್ಚುಲಿ ಅಷ್ಟು ಬೇಗ ಏನಕ್ಕೆ ಮಾಡ್ತಾಯಿದ್ದಾರೆ ಅಂತ. ಅದು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಕಲ್ಲು ಮುಳ್ಳು ಕಾಲಿಗೆ ಮೆಟ್ಟು. ಅಲ್ಲಿ ನಮ್ಮ ಲಗೇಜ್ ಎಲ್ಲ ಡಂಪ್ ಮಾಡಿಬಿಟ್ಟು ಬರೀ ಸ್ನಾನ ಮಾಡ್ಕೊಳ್ಳೋಕ್ಕೆ ಅಂತ ಒಂದು 2-3 ರೂಮೆಲ್ಲ ಹುಡುಕಿದ್ವಿ. ಅಂದರೆ ಅಷ್ಟು ನಮ್ಮ ಪ್ರೈಸ್ಗೆ ಅವರು ಸೆಟ್ ಆಗೋ ಥರ ಬಂದಿದ್ದು ಒಂದೇ ಒಂದು ಹೋಟೆಲ್ ಮಾತ್ರ. ಸೊ ಅಲ್ಲಿ ಕೊನೆಗೆ ಹೋಟೆಲ್ ಸಿಕ್ತು ಅಂತೇಳಿ ಬಟ್ಟೆ ಎಲ್ಲ ತೊಗೊಂಡು ರೂಮ್ ಚೆಕ್-ಇನ್ ಆದ್ವಿ. ಮನಿ ವಾರಿಯರ್ಸ್ ಸೊಳ್ಳೆಗಳು ಜಾಸ್ತಿ ಇದೆ. ರೂಮಲ್ಲಿ ಫ್ರೆಶ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಇಮಿಡಿಯೇಟಾಗಿ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಹೊರಟಿವಿ. ನಾವು ರಾಜಗೋಪುರ ಹತ್ರ ಹೋಗಬೇಕು, ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಹೊರಡೋ ದಾರಿಲಿ ಆಲ್ರೆಡಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ನಾವಿಲ್ಲಿ ರಾಜಗೋಪುರ ಹತ್ರ ರೀಚ್ ಆದಾಗ 3 ಗಂಟೆ ಆಗಿತ್ತು. ಸೊ ಇಲ್ಲಿ ಪ್ರೊಸೀಜರ್ ಏನಂದರೆ, ನಾವು ರಾಜಗೋಪುರ ಹತ್ರ ಹೋಗ್ಬಿಟ್ಟು ಅಲ್ಲಿ ದೀಪ ಹಚ್ಬಿಟ್ಟು ಗೋಪುರಕ್ಕೆ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಆ ಟೆಂಪಲ್ ಓಪನ್ ಆಗಿರೋದಿಲ್ಲ, 5 ಗಂಟೆ ಓಪನ್ ಆಗುತ್ತೆ. ಸೊ ಅದಕ್ಕೆ ಜನ ಏನು ಮಾಡ್ತಾರೆ, ಮುಂಚೆನೇ 12 ಗಂಟೆ ಇಲ್ಲ 11 ಗಂಟೆ ರಾತ್ರಿಲಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿಬಿಟ್ಟು ಫುಲ್ ಗಿರಿ ಪ್ರದಕ್ಷಿಣೆ ಮಾಡಿಬಂದು 5 ಗಂಟೆ ಓಪನ್ ಆಗಿ ಮುಂಚೆನೇ ಲೈನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಳ್ತಾರೆ. ಯಾಕಂದರೆ ಬೇಗ ಆಗುತ್ತೆ ಅಂತ. ಸೊ ನಮಗೆ ಅಷ್ಟೊಂದು ಐಡಿಯಾ ಬಂದಿರಲಿಲ್ಲ ಆಗ. ಸೊ ನೀವೇನಾದರೂ ಈ ಥರ ಮುಂದೆ ಏನಾದ್ರು ಪ್ಲ್ಯಾನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಪ್ರಾಪರಾಗಿ ನೈಟ್ ಬೇಗ ಸ್ಟಾರ್ಟ್ ಮಾಡೋ ಥರ ಗಿರಿ ಪ್ರದರ್ಶನ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನೋಡಿ ಟೆಂಪಲ್ ಮಾತ್ರ ತುಂಬ ಸುಂದರವಾಗಿ ಕಾಣ್ತಾ ಇತ್ತು ನೈಟ್ ನೋಡೋದಕ್ಕೆ. ಎಷ್ಟು ಜನ ಬಂದು ಅಲ್ಲಿ ದೀಪ ಹಂಚಿ ಹೋಗಿದ್ರು ಆಲ್ರೆಡಿ. ಸೊ ನಾವು ಕೂಡ ಏನು ಮಾಡಿದ್ವಿ, ಒಂದು ದೀಪ ತೊಗೊಂಡು ಹಂಚ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಲ್ಲಿಂದ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂದ್ಬಿಟ್ಟು ಶಿಸ್ತಾಗಿ ಹೊರಟ್ವಿ. ನಾವು ಹೊರಟಾಗ ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು. ಅಂದರೆ ನಮಗೆ ನೈಟು ಒಬ್ಬರು ಡ್ರೈವ್ ಮಾಡುವಾಗ ಅಟ್ಲೀಸ್ಟ್ ಒಂದು 2-3 ಹತ್ರ ಚೇಂಜ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಕೊಂಡು 1 or 2 hours ಹತ್ರ ನಿದ್ದೆ ಮಾಡಿಕೊಂಡು ಆಮೇಲೆ ಬಂದು ಚೆನ್ನಾಗಿ ಗಿರಿ ಪ್ರದಕ್ಷಿಣೆ ಮಾಡೋಣ, ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ನಾವು ಹೊರಟಾಗಿಂದನೂ ಆಫೀಸ್ ಕತೆಗಳು ಮಾತಾಡಿಕೊಂಡು ಎಲ್ಲ ಕಲೀಗ್ಸ್ ಅಲ್ವಾ, ಏನೇನೋ ಇದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಯಾರೂ ನಿದ್ದೆ ಮಾಡಲಿಲ್ಲ. ಅಂದರೆ 1 ನಿಮಿಷ ಕೂಡ ಯಾರೂ ಮಲ್ಕೊಂಡೇ ಇಲ್ಲ. ನೋಡಿ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ರಾಜಗೋಪುರ.
ಸೊ ಇಲ್ಲಿಂದಾನೇ ನಾವು ಗಿರಿ ಪ್ರದಕ್ಷಿಣೆ ಇದೆಯಲ್ಲ ಇಲ್ಲಿಂದಾನೇ ಮಾಡ್ಬೇಕು ನಾವು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕರ್ಪೂರ ಹಂಚ್ಬಿಟ್ಟು ನಾವು ಇಲ್ಲಿಂದ ಕೈ ಮುಗಿದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಡೈರೆಕ್ಷನ್ಸ್ ಇರುತ್ತೆ ನಮ್ಗೆ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ. ಸೊ ಇಲ್ಲಿ ಬಂದ ತಕ್ಷಣ ನೋಡಿ ಅಲ್ಲೆಲ್ಲ ಕರ್ಪೂರ ಹಿಂದ್ಗಡೆ ಕರ್ಪೂರ ಎಲ್ಲ ಹಚ್ತಿದ್ದಾರೆ. ಸೊ ಇದು ಸ್ಟಾರ್ಟ್ ಪಾಯಿಂಟ್ ನಮ್ಗೆ. ಟೆಂಪಲ್ 5 ಗಂಟೆಗೆ ಓಪನ್ ಆಗುತ್ತಂತೆ. ಸೊ ಅದಕ್ಕೆ ಮುಂಚೆ ನಾವು ಬಂದು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. 2 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅನ್ಕೊಳ್ಳಿ. ನಾವು ಬಂದಿದ್ದು ರೀಚ್ ಆಗಿದ್ದು ಲೇಟ್ ಆಗೋಯ್ತು. ಸೊ ಅದರಿಂದಾಗಿ 4 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದೀವಿ. 3 ಅವರಲ್ಲಿ ಫಿನಿಶ್ ಮಾಡೋಣ ಅಂತ ನೋಡ್ತಾ ಇದೀವಿ. ನೋಡೋಣ ಏನಾಗುತ್ತೆ ಅಂತ. ಸೊ ಅರುಣಾಚಲೇಶ್ವರ ಕಾಪಾಡಲಿ ನಮ್ಮನ್ನ. ಸೊ ಹೋಗ್ತಾ ದಾರಿಲಿ ಏನೇನ್ ಸಿಗುತ್ತೆ ಅದೆಲ್ಲ ನಿಮ್ಗೆ ತೋರಿಸ್ಕೊಳ್ತಾ ಹೋಗ್ತೀನಿ. ಎಲ್ಲಾ ಚೆನ್ನಾಗಿದೆ, ಆದ್ರೆ ಇಲ್ಲಿ ನೋಡಿ ರೋಡ್ ಹೇಗ್ ಮ್ಯಾನೇಜ್ ಮಾಡಿದ್ದಾರೆ. ಸ್ವಲ್ಪ ಈ ಭಕ್ತಾದಿಗಳಿಗೆ ಗೌರ್ಮೆಂಟ್ ಸ್ವಲ್ಪ ಏನಾದ್ರು ಚೆನ್ನಾಗಿ ಈ ತರ ರೋಡ್ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಗಿರಿ ಪ್ರದಕ್ಷಿಣೆ ಬಂದ್ಬಿಟ್ಟು ತುಂಬಾ ಫೇಮಸ್ ಇದು. ಅರುಣಾಚಲಂ ಟೆಂಪಲ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಫೇಮಸ್ ಇದು. ಬಟ್ ಇಲ್ಲಿ ರೋಡ್ಗಳು ನೋಡಿ ಹೇಗಿದೆ. ಲೈಕ್ ಸ್ವಲ್ಪ ಗೌರ್ಮೆಂಟ್ ಇದ್ರ ಬಗ್ಗೆ ಜಾಗ್ರತೆ ತಗೊಂಡು ತುಂಬಾ ಕೊಚ್ಚೆ ನೀರೆಲ್ಲ ಹೋಗ್ತಾ ಇದೆ. ಸೊ ಇಲ್ಲಿ ನಾವು ಪಾದರಕ್ಷೆ ಇಲ್ದಿರ ಹೇಗೆ ನಡೆಯೋದು ಗೊತ್ತಾಗ್ತಿಲ್ಲ. ತುಂಬಾ ಜನ ಸಾಕ್ಸ್ ಎಲ್ಲ ಹಾಕೊಂಡು ನಡೀತಿದ್ದಾರೆ. ಬಟ್ ವಾಟರ್ ಎಲ್ಲ ಇದೆ ಕೆಳಗಡೆ. ಸೊ ಸಾಕ್ಸ್ ಹಾಕೊಂಡ್ರೆ ಎಲ್ಲ ನಿಂದೋಗುತ್ತೆ. ಏನಿಲ್ಲ ಸರ್, ನಾವು ಕೇಳೋದಿಷ್ಟೇ. ಅಂದರೆ ಭಕ್ತಾದಿಗಳು ಬರ್ತಾರೆ ಎಷ್ಟೋ ದೂರದಿಂದ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂದ್ಬಿಟ್ಟು. ಅರುಣಾಚಲೇಶ್ವರ ಬಂದು ಎಷ್ಟೋ ತುಂಬ ಫೇಮಸ್ ಟೆಂಪಲ್ಲು. ಅದಕ್ಕೊಂದು ಅಂದರೆ ಭಕ್ತರಿಗೋಸ್ಕರ ಒಂದು ನಡೆಯೋದಕ್ಕೆ ಒಂದು ಸಪ್ರೇಟಾಗಿ ಒಂದು ದಾರಿ ಥರ ಮಾಡಿದ್ರೆ, ಇಲ್ಲ ಒಂದೇ ಒಂದು ಸಣ್ಣ ಫುಟ್ಪಾತ್ ಥರ ಏನಾದರೂ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಕೊಚ್ಚೆ ನೀರಲ್ಲಿ ಈ ಥರ ಜಲ್ಲಿಕಲ್ಗಳ ಮೇಲೆ ನಡೆಯೋದೆಲ್ಲ ತುಂಬಾ ಕಷ್ಟ. ಅಂದರೆ ರೋಡ್ ಆಗ್ತಿದ್ದಾರೆ ಅರ್ಥ ಆಗುತ್ತೆ. ಆದರೂ ಸರಿ ಭಕ್ತಾದಿಗಳಿಗೆ ಒಂದು ಸಪ್ರೇಟ್ ದಾರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅದು ಕಮೆಂಟ್ ಮಾಡಿ. ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡೋಣ. ನೋಡಿ ಹೋಗ್ತಾ ಹೋಗ್ತಾ ನಮ್ಗೆ ಫಸ್ಟ್ ಟೆಂಪಲ್ ಸಿಕ್ತೊಂದು. ಇಲ್ಲ ತಮಿಳಲ್ಲಿ ಹಾಕಿದ್ದಾರೆ ಬೋರ್ಡ್, ಗೊತ್ತಾಗ್ತಿಲ್ಲ. ಸೊ ದಾರಿಲಿ ತುಂಬಾ ಟೆಂಪಲ್ ಸಿಗುತ್ತೆ ನಮ್ಗೆ. ವಿಚಿತ್ರ ಏನಂದರೆ ನಮಗೆ ಶುರು ಮಾಡಿದ ತಕ್ಷಣ ನೋಡಿ ಕಂಡಿದ್ದೇ ನಮ್ಮ ನಿತ್ಯಾನಂದ ಸ್ವಾಮಿಗಳು. ಏನಪ್ಪ ಇದು ಅಂತ ನೋಡಿದ್ರೆ ಇದು ನಿತ್ಯಾನಂದ ಅವರ ಜನ್ಮಭೂಮಿ ಅಂತೆ. ತುಂಬ ಶಾಕ್ ಆಯಿತು ನೋಡಿ. ನಮ್ಗೆ ಗೊತ್ತಿರಲಿಲ್ಲ. ಅಲ್ಲೇನೋ ಆಯ್ತು ಗೇಟ್ ಎಲ್ಲ ಹಾಕಿ ಲೈಟೆಲ್ಲ ಹಾಕಿದ್ರು. ಸೊ ನೋಡಿದ್ವಿ, ಅದು ಕೂಡ ದರ್ಶನ ಆಗೋಯ್ತು ಬೆಳಿಗ್ಗೆನೆ. ಅರುಣಾಚಲಮಲ್ಲಿ ಇರುವಂಥದ್ದು ಬಂದ್ಬಿಟ್ಟು ಅಗ್ನಿಲಿಂಗ. ಸೊ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡುವಾಗ ನಿಮಗೆ 8 ದಿಕ್ಕಲ್ಲಿ 8 ಲಿಂಗಗಳ ದೇವಸ್ಥಾನಗಳಿಗೆ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಮ್ಯಾಪಲ್ಲಿ ತೋರಿಸಿರೋ ಥರ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ ಪ್ಲೇಸಿಂದ 8 ಲಿಂಗಗಳು ಕಾಣುತ್ತೆ. ಅಂದರೆ ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತ್ತಿಲಿಂಗ, ವರ್ಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯಲಿಂಗ. ಸೊ ಈ ಎಲ್ಲ ದರ್ಶನ ಮಾಡ್ಕೊಂಬಂದು ಕೊನೆಗೆ ಅಗ್ನಿಲಿಂಗ ದರ್ಶನ ಮಾಡ್ತೀವಿ ನಾವಲ್ಲಿ. ನಿಮಗೆ ಮೇನ್ ಟೆಂಪಲ್ ಏನಿದೆ ಅಲ್ಲಿ ನಾವು ಅಗ್ನಿಲಿಂಗ ದರ್ಶನ ಮಾಡ್ತೀವಿ ನಾವು. ಈ ಅರುಣಾಚಲಂ ಬೆಟ್ಟದ ಸುತ್ತ ಇರುವಂಥ 8 ಲಿಂಗಗಳು 8 ದಿಕ್ಕುಗಳನ್ನ ಸೂಚಿಸುತ್ತದೆ. ಸರಿ ನಡೀರಿ, 14 ಕಿಲೋಮೀಟರ್ ಇರುವಂಥ ಗಿರಿ ಪ್ರದಕ್ಷಿಣೆ ಮುಂದುವರಿಸ್ತಾ ಹೋಗೋಣ. ಸೊ ಅಲ್ಲಿ ನಿಮಗೆ ಹೊರತಾನೆ ನಿಮಗೆ ಎಲ್ಲ ಕಡೆನೂ ಈ ಥರ ಬೋರ್ಡ್ಗಳು ಹಾಕಿರ್ತಾರೆ, ಸೈನ್ ಬೋರ್ಡ್ಸ್ ಹಾಕಿರ್ತಾರೆ. ಯಾವ ಕಡೆ ಹೋಗಬೇಕು ಗಿರಿ ಪ್ರದಕ್ಷಿಣೆ, ಯಾವ ಕಡೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವುದೋ ಬೇರೆ ದಾರಿಯಲ್ಲಿ ಮಿಸ್ ಆಗಬಾರ್ದು ಅನ್ನೋ ಥರ ಹಾಕಿರ್ತಾರೆ. ಸೊ ಮುಂಚೆನೇ ನಾವು ಸ್ಟಾರ್ಟ್ ಮಾಡೋವಾಗಲೇ ನಾವು ಸ್ವಲ್ಪ ಎನರ್ಜಿ ತೊಗೊಳ್ಳೋಣ ಅಂತೇಳಿ ಎಳ್ನೀರನ್ನ ಚೆನ್ನಾಗಿ ಕುಡ್ಕೊಂಡ್ವಿ. ಅಲ್ಲಿಂದ ಮುಂದೆ ಹೋಗ್ತಾ ನಿಮಗೆ ಈ ಥರ ಬೋರ್ಡೆಲ್ಲ ಹಾಕಿರ್ತಾರೆ. ಸೊ ಪ್ರಾಪರಾಗಿ ನಡೀತಾ ಹೋಗ್ಬೋದು. ಅಂದರೆ ತುಂಬ ಜನ ಭಕ್ತಾದಿಗಳು ಆಲ್ರೆಡಿ ನಡೀತಿರ್ತಾರೆ. ಸೊ ನಿಮಗೆ ದಾರಿ ಉದ್ದಕ್ಕೂ ಒಂದಲ್ಲ ಒಂದು ದೇವಸ್ಥಾನ ಕಾಣ್ತಾ ಹೋಗುತ್ತೆ. ಹತ್ತಿರ 50 ಮೀಟ್ರಿಗೆಲ್ಲ ಸರಿ ಒಂದೊಂದು ದೇವಸ್ಥಾನ ಕಾಣ್ತಾ ಹೋಗುತ್ತೆ. ವಿನಾಯಕರದಾಗಿರ್ಬೋದು, ಇಲ್ಲಾಂದರೆ ಇಲ್ಲ ಯಾವ್ದಾದ್ರು ಅಮ್ಮನವ್ರದ್ದು ದೇವಸ್ಥಾನ ಆಗಿರ್ಬೋದು, ಯಾವುದೋ ಒಂದು ದೇವಸ್ಥಾನ ಕಾಣ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಇನ್ನು ಕಂಟಿನ್ಯೂ ಮಾಡ್ತಾ ನಮಗೆ ಫಸ್ಟ್ ಸಿಕ್ಕಿದ್ದು ಅಗ್ನಿಲಿಂಗದ ದರ್ಶನ ಆಗುತ್ತೆ ನಿಮಗೆ. ಅಂದರೆ 8 ಲಿಂಗಗಳಿದೆಯಲ್ಲ, ಸೊ ಈ ಥರ ಒಂದೊಂದು ಲಿಂಗನ ದರ್ಶನ ಮಾಡ್ಕೊಂಡೇ ನಾವು ಕೊನೆಗೆ ಅದು ಮೇನ್ ಟೆಂಪಲ್ನ ದರ್ಶನ ಮಾಡ್ಕೋಬೇಕು. ಸೊ ನೋಡಿ ದಾರಿಲಿ ತುಂಬ ಹೇಳ್ದಂಗೆ ತುಂಬ ಟೆಂಪಲ್ಸ್ ಕಾಣ್ತಾ ಇರುತ್ತೆ. ಸೊ ಇಲ್ಲೇನಂದರೆ ನಿಮಗೆ ನೀವು ನಡ್ಕೊಂಡಾದರೂ ಹೋಗ್ಬೋದು, ಅಂದರೆ ನಿಮಗೆ ಆಟೋ ಸರ್ವಿಸಸ್ ಕೂಡ ಸಿಗುತ್ತೆ ನಿಮಗೆ. ನಾನು ಕೇಳ್ದಂಗೆ ಅಲ್ಲಿ ಅಂದರೆ ಅವರು ಎಲ್ಲ ಏನು ಮಾಡ್ತಾರೆ, ನಿಮ್ಗೆ ಅದೇ ದಾರಿಲಿ ಇನ್ನೇನು ಗಿರಿ ಪ್ರದಕ್ಷಿಣೆ ದಾರಿ ಇದೆಯಲ್ಲ ಆ ದಾರಿಲಿ ನಿಮ್ಗೆ ಆಟೋದಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ. ಅಂದರೆ ಇದು ಮೇನ್ ದೇವಸ್ಥಾನಗಳ ಹತ್ರ ನಿಲ್ಲಿಸ್ಬಿಟ್ಟು ಆ ಥರ ಮತ್ತೆ ಹಚ್ಕೊಂಡು ಆ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಯಾರು ನಡೆಯೋಕ್ಕಾಗೋದಿಲ್ಲ ಅಂಥವ್ರಿಗೆ, ಇಲ್ಲ ನಾನು ಮಾಡೇ ಮಾಡ್ತೀನಿ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡೇ ಮಾಡ್ತೀನಿ ಅನ್ನೋರಿಗೆ ಈ ಥರ ನಡ್ಕೊಂಡು ಹೋಗ್ಬೋದು. ಸೊ ಅದಲ್ಲದೆ ತುಂಬ ಜನ ನಾವು ಅಬ್ಸರ್ವ್ ಮಾಡ್ದಂಗೆ ಸಾಕ್ಸ್ ಎಲ್ಲ ಹಾಕೊಂಡು ನಡೀತಾ ಇದ್ರು. ಅಂದರೆ ಅವರು ತುಂಬ ಕಾಲೆಲ್ಲ ಸ್ಮೂತ್ ಆಗಿರುತ್ತೆ, ಅಂದರೆ ಏನು ಪ್ರಾಬ್ಲಮ್ ಆಗಲ್ಲ ಅಂದ್ಬಿಟ್ಟು ಸಾಕ್ಸ್ ಹಾಕೊಂಡು ನಡೀತಾ ಇದ್ರು. ಬಟ್ ನಾವು ಯಾವುದೇ ರೀತಿ ಸಾಕ್ಸ್ ಎಲ್ಲ ಹಾಕ್ಕೊಳ್ಳಿಲ್ಲ. ಬಟ್ ನಮಗೆ ಒಂದೇನು ಮೇನ್ ಪ್ರಾಬ್ಲಮ್ ಆಗಿದ್ದು ಅಂದರೆ ನಿದ್ದೆ ಇರಲಿಲ್ಲ. ಸೊ ಯಾರಿಗೂ ನಿದ್ದೆ ಇರಲಿಲ್ಲ. ಮುಂಚೆ ನಾವು ಅಂದ್ಕೊಂಡ್ವಿ 14 ಕಿಲೋಮೀಟರ್ ಅಲ್ವಾ, ಬೇಗ ಫಿನಿಶ್ ಮಾಡ್ಬಿಡ್ಬೋದು, ನಡೀತಾ ಹೋದರೆ ಮಾತಾಡ್ಕೊಂಡು ಏನಿದೆ ಒಂದು 2-3 ಅವರಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬಿಡೋದು. ಅಂದರೆ 1 ಅವರ್ಗೆ ಅಟ್ಲೀಸ್ಟ್ 5 ಕಿಲೋಮೀಟರ್ ನಡೆದ್ರೂ ಸರಿ 3 ಅವರ್ಗೆಲ್ಲ ಆಗೋಗುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಆದರೆ ಸ್ವಲ್ಪ ನಡೀತಾ ಈ ಥರ ಬೆಳಿಗ್ಗೆ ಆಯ್ತಾ ನಮಗೆ ಎಷ್ಟು ನಿದ್ದೆ ಬಂತು ಅಂದರೆ, ಅಲ್ಲಿ ವಾತಾವರಣ ತಣ್ಣಗಿದ್ರು ಸರಿ ನಮಗೆ ಮೈಯೆಲ್ಲ ಬೆವರು ಕಿತ್ಕೊಳ್ತಾ ಇತ್ತು. ಅಂದರೆ ನಿದ್ದೆ ಎಲ್ಲ ನಿಮ್ಗೆ ಗೊತ್ತಲ್ಲ, ನಿಮಗೂ ಯಾವಾಗಾದರೂ ಒಂದು ದಿವಸ ಆದರೂ ನಿಮಗೆ ಆ ಥರ ಅನುಭವ ಆಗಿರುತ್ತೆ. ಸೊ ಅಷ್ಟು ನಿದ್ದೆ ಬರ್ತಿತ್ತು. ನಾವು ಅಲ್ಲಿ ಟೀ ಕಾಫಿ ಎಲ್ಲ ಕುಡಿದ್ವಿ, ಆದಷ್ಟು ಮಕ್ಕಳೆಲ್ಲ ನೀರು ಹಾಕ್ಕೊಂಡೆಲ್ಲ ಟ್ರೈ ಮಾಡಿದ್ವಿ. ಬಟ್ ಆದರೂ ಆಗ್ತಾನೆ ಇಲ್ಲ, ನಮಗೆ ಫುಲ್ ನಿದ್ದೆನೇ ಬರ್ತಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಅಲ್ಲೊಂದು ಕಡೆ ಚೇರ್ಗಳ ಮೇಲೆ ಫುಟ್ಪಾತ್ ಮೇಲೇ ಮಲ್ಕೊಂಡ್ಬಿಟ್ಟಿದ್ವಿ ಸ್ವಲ್ಪ ಹೊತ್ತು. ನೋಡಿ ನಿಮಗೆ ಕಾಣಿಸ್ತಾ ಇರೋದೇ ಬಂದುಬಿಟ್ಟು ಅರುಣಾಚಲ ಪರ್ವತ. ನಾವು ಇದ್ರ ಸುತ್ತನೇ ನಾವು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರೋದು. ಟೋಟಲ್ 14 ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ.
ಕೊನೆಗೆ ನಾವು ಎಷ್ಟೇ ಕಷ್ಟಪಟ್ಟು ನಡೀತಾ ಇದ್ರೂ ನಮಗೆ ಆ ಡಿಸ್ಟೆನ್ಸ್ ನಾವು ಅಂದ್ಕೊಂಡು 1 ಅವರ್ಗೆ 5 ಕಿಲೋಮೀಟರ್ ಅಂತ ಏನು ಅಂದ್ಕೊಂಡಿದ್ವಲ್ಲ ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಮಧ್ಯದಲ್ಲಿ ನಮಗೆ ಈ ಥರ ಒಂದು ಮೋಕ್ಷ ದ್ವಾರ ಸಿಕ್ತು. ಅಂದರೆ ನೀವು ಇದ್ರ ಬಗ್ಗೆ ಕೇಳಿರ್ಬೋದು. ಸೊ ಈ ಮೋಕ್ಷ ದ್ವಾರ ಬಂದ್ಬಿಟ್ಟು ತುಂಬ ಫೇಮಸ್. ಈ ಗಿರಿ ಪ್ರದಕ್ಷಿಣೆ ಮಾಡುವಾಗ ಮಧ್ಯದಲ್ಲಿ ಸಿಗುತ್ತೆ ನಿಮಗೆ. ಸೊ ಏನಂದರೆ ಇಲ್ಲಿ ಆ ಮೋಕ್ಷ ದ್ವಾರದಿಂದ ಯಾರು ಬರ್ತಾರ ಹೊರಗಡೆ ಬರ್ತಾರಲ್ಲ ಆ ಕಡೆಯಿಂದ, ಅವರು ಹಿಂದೆ ಮಾಡಿರೋಂಥ ಪಾಪಗಳಿಂದ ಮುಕ್ತರಾಗ್ತಾರೆ ಅಂತ ಇಲ್ಲಿನವರು ಭಾವಿಸ್ತಾರೆ. ಅಂದರೆ ಅದು ನಿಜ ಅಂತ ಕೂಡ ಹೇಳ್ತಾರೆ. ಅದು ಅಲ್ದಿರ ಅಲ್ಲಿ ಆ ಮೋಕ್ಷ ದ್ವಾರದಿಂದ ಯಾರು ಹೊರಗಡೆ ಬರ್ತಾರಲ್ಲ ಅವ್ರ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಜೀವನದಲ್ಲಿ ಅಂತೇಳಿ ಕೂಡ ಭಾವಿಸ್ತಾರೆ. ನಾವು ಅದಕ್ಕೆ ಅಂತ ನಿಂತ್ಕೊಂಡು ನೀವೇನು ನಂಬ್ತಿರೋ ನಂಬಲ್ವೋ ಅದಕ್ಕೆ ಹತ್ತತ್ರ 1 ಅವರ್ ಆಯಿತು. ಅಷ್ಟು ಜನ ಇದ್ರು ಅಲ್ಲಿ ನಿಧಾನಕ್ಕೆ. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ಒಬ್ಬೊಬ್ಬರೇ ಅದರಲ್ಲಿ ತೂರ್ಕೊಂಡು ಹೊರಗಡೆ ಬರಬೇಕು. ಸೊ ಅದಕ್ಕೆ 1 ಅವರ್ ಆಯಿತು. ಅದಕ್ಕೆ ಎಷ್ಟು ಜನ ನಿಂತಿದ್ರು ಅಂದರೆ ನೀವು ಲಿಟ್ರಲಿ ಅದಕ್ಕೆ 1 ಅವರ್ ಆಗೋಯಿತು. ಬೆಳಿಗ್ಗೆ ಬಿಸಿಲೇರಿತ್ತು. ಕೊನೆಗೆ ಈಶಾನ್ಯ ಲಿಂಗ ಹತ್ರ ಬಂದ್ವಿ ನಾವು. ಅದನ್ನು ದರ್ಶನ ಮಾಡಿಕೊಂಡು ತುಂಬ ಹೊಟ್ಟೆ ಹಸ್ದಿತ್ತು. ಎಷ್ಟು ಹೊಟ್ಟೆ ಹಸ್ದಿತ್ತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಹೊಟ್ಟೆ ಹಸ್ದಿತ್ತು. ನಾವು ಹೇಗಿದ್ರು ಬೇಗ ದರ್ಶನ ಮುಗಿಸ್ತೀವಲ್ಲ, ಸೊ ದರ್ಶನ ಮುಗಿಸ್ಕೊಂಡೆ ನಾಷ್ಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ. ಆದರೆ ಹೊಟ್ಟೆ ಹಸ್ದಿತ್ತು. ಆ ಶಿವನ ದಯೆ ಅನ್ನೋ ಥರ ಹೇಳ್ತಾರಲ್ಲ, ಶಿವನವನು ಕಾಪಾಡುತ್ತಾನೆ ನಮ್ಮನ್ನ ಯಾವಾಗಲೂ ಅಂತ. ಸೊ ಸ್ವಲ್ಪ ಮುಂದೆ ಸಾಗಿದ ತಕ್ಷಣ ನಮ್ಗೆ ಕರೆದು ಮತ್ತೆ ಅಲ್ಲಿ ಪೊಂಗಲ್ನ ಕೊಟ್ಟರು ನಮಗೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ತಿಂದ್ಬಿಟ್ಟು ನಾವು ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಮುಂದುವರಿಸಿದ್ವಿ. ಸೊ ಈ ಜರ್ನಿನಲ್ಲಿ ಈ ಗಿರಿ ಪ್ರದಕ್ಷಿಣೆ ಮಾಡುವಾಗ ನಿಮಗೆ ನಿಜವಾಗ್ಲೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ಸೊ ನೋಡಿ, ನಾವು ಗಿರಿ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ನಮ್ಮಿಂದ ಮುಂದೆ ಬಂದಿರೋರೆಲ್ಲ ಮುಂದೆ ಹೋಗ್ಬಿಟ್ರು. ಅಂದರೆ ನಮಗಿಂತ ಮುಂಚೆ ಬಂದವರೆಲ್ಲ ಮುಂದೆ ಹೋಗ್ಬಿಟ್ರು. ನಾವು ಮಾತ್ರ ರೋಡಲ್ಲಿ ಇನ್ನೂ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಾನೆ ಇದ್ವಿ. ಆದರೆ ರೋಡಲ್ಲಿ ನೋಡಿ ಎಲ್ಲ ಆಲ್ರೆಡಿ ವೆಹಿಕಲ್ಸು ಅವು ಎಲ್ಲ ಬಂದುಬಿಟ್ಟಿತ್ತು. ಅರುಣಾಚಲೇಶ್ವರನ ದರ್ಶನ ಅಷ್ಟು ಈಸಿಯಾಗಿ ಆಗೋದಿಲ್ಲ ಅಂತ ಹೇಳ್ತಾರಲ್ಲ, ನಿಜ ನಮಗೆ ಅವತ್ತು ರಿಯಲೈಸ್ ಆಯಿತು. ಸೊ ನೋಡಿ, ಜನರಲಿ ನಾವು ಬಸ್ ಸ್ಟ್ಯಾಂಡಲ್ಲಿ ಆ ಥರ ನಡೆಯುವಾಗ ಚಪ್ಪಲಿಲಿ ನಡೆಯಿಲ್ಲ, ಯಾಕಂದರೆ ತುಂಬ ಗಲೀಜಿರುತ್ತೆ ಆ ಥರ ಅಂದ್ಬಿಟ್ಟು. ನಮಗೆ ಅವತ್ತು ಎಷ್ಟು ಲೈಫ್ನ ಒಂಥರ ನಿಜ ದೇವರು ಪರಿಚಯ ಮಾಡಿಸ್ಬಿಟ್ಟು ಅಂದರೆ ನಾವು ಅಷ್ಟೊಂದು ಸಾಫ್ಟಾಗಿ ಆಗಿಬಿಡ್ತಾ ಇದ್ದೀವಿ ಲೈಫಲ್ಲಿ. ಬಟ್ ಅವತ್ತು ನಿಜ ನಡೆಯುವಾಗಲೇ ದೇವ್ರು ಕಾಣಿಸ್ಬಿಟ್ರು. ಅಷ್ಟೊಂದು ನಡ್ಕೊಂಡು ಬಂದಮೇಲೆ ಆಮೇಲೆ ನಮಗೆ ದೇವಸ್ಥಾನ ದರ್ಶನ ಮಾಡೋದಕ್ಕೆ ಅಂತ ಹೊರಟ್ವಿ ಮುಂದ್ಗಡೆ. ಆವಾಗ ನಮಗೆ ಕಾಣಿಸಿದೆ ಇದು ರಾಜಗೋಪುರ. ಸೊ ಈ ರಾಜಗೋಪುರ ಬಗ್ಗೆ ತುಂಬ ವಿಶೇಷಗಳಿದೆ. ಈ ಗೋಪುರ ಬಂದುಬಿಟ್ಟು 217 ಅಡಿ ಎತ್ತರ ಇದೆ. ಅಂದರೆ ತಮಿಳ್ನಾಡಲ್ಲೇ ಒನ್ ಆಫ್ ದ ಹೈಯೆಸ್ಟ್, ಅಂದರೆ ತುಂಬ ಹೈಟ್ ಇರುವಂಥ ಗೋಪುರ ಇದು. ತುಂಬ ಇದು ಫೇಮಸ್ ಇದು. ಈ ಗೋಪುರ ಸುತ್ತ ನೋಡಿ ಯಾವಾಗಲೂ ಪಾರಿವಾಳಗಳು ತಿರುಗ್ತಾನೆ ಇರುತ್ತೆ, ಈ ಡೈರೆಕ್ಷನಲ್ಲಿ ತಿರುಗ್ತಾನೆ ಇರುತ್ತೆ. ಸೊ ಈ ಗೋಪುರದ ಮುಖಾಂತರ ಟೆಂಪಲ್ಗೆ ಎಂಟ್ರಿ ಆಗಿ ಅರುಣಾಚಲೇಶ್ವರನ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನೋಡಿ, ಇದು ಒಳಗಡೆ ಹೋಗೋಕ್ಕೆ ದಾರಿ, ಇದು ರಾಜಗೋಪುರ ಒಳಗಡೆ ಹೋಗೋಕ್ಕೆ ದಾರಿ ಇದು. ಸೊ ಇದನ್ನು ಸ್ಟಾರ್ಟ್ ಮಾಡಿದವರು, ಈ ಗೋಪುರನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದವರು ಚೋಳರ ಕಾಲದಲ್ಲಿ ಚೋಳರು ಸ್ಟಾರ್ಟ್ ಮಾಡಿದ್ದು. ಆದರೆ ಇದನ್ನು ಕಂಪ್ಲೀಟಾಗಿ ಫಿನಿಷ್ ಮಾಡಿದ್ದು ಮಾತ್ರ ಶ್ರೀಕೃಷ್ಣದೇವರಾಯ. ನಮ್ಮ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣದೇವರಾಯರು ಫಿನಿಷ್ ಮಾಡಿದ್ದು. ಈ ದೇವಸ್ಥಾನ ಸುತ್ತಮುತ್ತ ಹತ್ತತ್ರ 8 ರಿಂದ 9 ಗೋಪುರಗಳಿದೆ. ಅದರಲ್ಲಿ ಈ ರಾಜಗೋಪುರ ನೋಡೋದಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಷ್ಟು ಸೂಪರಾಗಿ ಕಟ್ಟಿದ್ದಾರೆ. ಸೊ ನೋಡ್ತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇದು. ಇನ್ನು ದರ್ಶನದ ಬಗ್ಗೆ ಬರೋದಾದರೆ 2 ಥರ ದರ್ಶನ ಇದೆ ನಿಮಗೆ. ಫ್ರೀ ದರ್ಶನ ಇದೆ ಮತ್ತು ಸ್ಪೆಷಲ್ ಎಂಟ್ರಿ ಇದೆ. ನಾವು ಸ್ಪೆಷಲ್ ಎಂಟ್ರಿ ತೊಗೊಂಬಂದ್ವಿ ಬೇಗ ಆಗಬೇಕು ಅಂದ್ಬಿಟ್ಟು. ಸ್ಪೆಷಲ್ ಎಂಟ್ರಿಗೆ 50 ರೂಪಾಯಿ ಆಗುತ್ತೆ. ನೋಡಿ, ದರ್ಶನ ಮಾಡುವಾಗ ಕ್ಯೂನಲ್ಲಿ ನಿಂತಿರೋರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಅಲ್ಲಲ್ಲಿ ನೀರು ಇಟ್ಟಿದ್ದಾರೆ. ನೀರು ತುಂಬ್ಕೊಳ್ಳೋಕ್ಕೆ ನೀವು ಬಾಟ್ಲೆಲ್ಲಾದ್ರು ತುಂಬ್ಕೊಬೋದು, ಗ್ಲಾಸಲ್ಲಾದ್ರೂ ಕುಡಿಬೋದು. ಸೊ ನೋಡಿ, ಇಲ್ಲಿ ನಾವು ಮುಂದೆ ಹೋಗ್ತಾ ಇಲ್ಲೊಂದು ದೇವಸ್ಥಾನದ ನಕ್ಷೆ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ 3D ಥರ ಮಾಡಿಬಿಟ್ಟು ತುಂಬ ಚೆನ್ನಾಗಿಟ್ಟಿದೆ. ನೋಡಿದರೆ ರಾಜಗೋಪುರ ಹಿಂದೆ ಇರೋದೆಲ್ಲ ಮಿಕ್ಕಿದ ಗೋಪುರ, ಸಣ್ಣ ಗೋಪುರಗಳು. ಸೊ ಇದು ನಾನು ತೋರಿಸಿದಂಥ ರಾಜಗೋಪುರ. ಅಲ್ಲಲ್ಲಿ ನಿಮಗೆ ತಮಿಳಲ್ಲಿ ಲಿಪಿಗಳು ಕಾಣ್ತಾ ಇರುತ್ತೆ, ಏನೋ ಬರೆದಿರ್ತಾರೆ, ಅಂದರೆ ಆವಾಗಿನ ಕಾಲದಲ್ಲಿ ಬರೆದಿರೋದು. ಅಲ್ಲಲ್ಲಿ ಶಿಲೆಗಳು, ತುಂಬ ಟೆಂಪಲ್ಸ್ ಇದೆ ಒಳಗಡೆ ಮಾತ್ರ. ಅಂದರೆ ಒಂದೊಂದು ಹೆಜ್ಜೆಗೂ ಟೆಂಪಲ್ಸ್ ಇದೆ ದೇವಸ್ಥಾನದ ಒಳಗಡೆ ಕೂಡ. ಎಲ್ಲದಕ್ಕೂ ಒಂದೊಂದು ಹಿಸ್ಟ್ರಿ ಇದೆ. ನಾನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ತುಂಬ ನೋಡಿದ್ದೀನಿ. ಸೊ ನಾನು ಎಲ್ಲ ನೋಡೋಕ್ಕಾಗಿಲ್ಲ, ನಾನು ಅರುಣಾಚಲನ ದರ್ಶನ ಮಾತ್ರ ಮಾಡ್ಕೊಂಬಂದೆ. ನೋಡಿ, ಇಷ್ಟು ಜನ ಇದ್ದರು. ಹತ್ತತ್ರ 2-2.5 ಅವರ್ ಆಯಿತು ನಮಗೆ ದರ್ಶನ ಆಗೋದಕ್ಕೆ. ಸಖತ್ತು ಕಷ್ಟ ಆಯಿತು. ಅಂದರೆ ಅಗ್ನಿಲಿಂಗ ಆಗಿರೋದ್ರಿಂದ ನಿಮ್ಗೆ ಇನ್ನೊಂದು ಸ್ಪೆಷಲ್ ಏನಂದರೆ ಆ ದೇವಸ್ಥಾನದ ಒಳಗಡೆ ಎಷ್ಟು ಬಿಸಿ ಇದೆ ಅಂದರೆ ಜನರಲಿ ನಿಮಗೆ ದೇವಸ್ಥಾನದ ಒಳಗಡೆ ಹೋದಾಗೆಲ್ಲ ದೇವಸ್ಥಾನದ ಒಳಗಡೆ ಹೋದರೆ ತಣ್ಣಗಿರುತ್ತೆ. ನಿಮಗೆ ಈ ಥರ ಕಲ್ಲಿಂದ ಕಟ್ಟಿರೋದ್ರಿಂದ ತುಂಬ ತಣ್ಣಗಿರುತ್ತೆ. ಆದರೆ ಈ ಅಗ್ನಿಲಿಂಗ ದರ್ಶನ ಮಾಡೋಗಂತೂ ನಿಮಗೆ ಅಷ್ಟೊಂದು ಬಿಸಿ ಇರುತ್ತೆ, ಅಂದರೆ ಮೈಯೆಲ್ಲ ಬೆವರು ಬಿಡುತ್ತೆ. ಸೊ ಅದಾದಮೇಲೆ ನಾವು ದರ್ಶನ ಮಾಡಿಕೊಂಡು ಪಾರ್ವತಿ ಅಮ್ಮ ಅವರು ದರ್ಶನ ಕೂಡ ಮಾಡ್ಕೊಂಡು ಹೊರಗಡೆ ಬಂದು ನಿಮಗೆ ಪ್ರಸಾದ ಸಿಗುತ್ತೆ ಅಲ್ಲಿ. ಇಷ್ಟು ದುಡ್ಡು ಅಂತ ಕೊಟ್ಟರೆ ನಿಮಗೆ ಲಡ್ಡು ಮತ್ತು ಪೊಂಗಲ್ಲು, ಪುಳಿಯೋಗರೆ ಆ ಥರ ಎಲ್ಲ ಪ್ರಸಾದ ಎಲ್ಲ ಕೊಡ್ತಾರೆ. ಆ ಪ್ರಸಾದ ತೊಗೊಂಡು ತಿನ್ನಲೇಬೇಕಂತ ನೋಡಿಬಿಟ್ಟು ಅದು ಸ್ವಲ್ಪ ಪ್ರಸಾದನೆಲ್ಲ ತಿನ್ಬಿಟ್ಟು ಅಲ್ಲಿಂದ ನಾವು ಹೊರಡಕ್ಕೆ ಸ್ಟಾರ್ಟ್ ಆದ್ವಿ. ಅಲ್ಲಿ ನಮಗೆ ಅನ್ನಪ್ರಸಾದ ಇದೆ ಅಂತ ಹೇಳಿದ್ರು. ಬಟ್ ನಾವು ಲೈನ್ ನೋಡಿದ್ರೆ ಹತ್ತತ್ರ 2 ಅವರ್ ತಗೊಳ್ಳೋ ಥರ ಇತ್ತು. ಅದಕ್ಕೆ ನಾವು ಅದನ್ನು ಹೋಗಲಿಲ್ಲ ನಾವು, ಯಾಕಂದರೆ ಅಷ್ಟು ಹೊಟ್ಟೆ ಎಷ್ಟಿತ್ತು ನಮಗೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅಲ್ಲಿಂದ ಎಕ್ಸಿಟ್ ಆಗೋಣ ಅಂದ್ಬಿಟ್ಟು ಎಕ್ಸಿಟ್ ಆದ್ವಿ. ಬೆಳಿಗ್ಗೆಯಿಂದ ತುಂಬ ಕಷ್ಟಪಟ್ಟು ಕೊನೆಗೂ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ಸುಡು ಬಿಸಿಲು, ಕಾಲಲ್ಲಿ ಚಪ್ಪಲಿ ಇಲ್ಲ. ಬೆಳಿಗ್ಗೆಯಿಂದ 18 ಕಿಲೋಮೀಟರ್ ಹತ್ತತ್ರ ಓಡಾಡಿದ್ದೀವಿ. ಫುಲ್ ಕಷ್ಟ. ಅಷ್ಟೇ ಈಸಿಯಾಗಿ ಸಿಗೋದಿಲ್ಲ ಅರುಣಾಚಲಂ ದೇವ್ರ ದರ್ಶನ. ತುಂಬಾ ಪವಿತ್ರವಾದ ಟೆಂಪಲ್. ನೋಡಿ, ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಗೋಪುರ, ಇಲ್ಲೊಂದು ರಾಜಗೋಪುರ ಕಾಣಿಸ್ತಿದೆ ನೋಡಿ. 217 ಅಡಿ ರಾಜಗೋಪುರ. ಎಷ್ಟು ಸಖತ್ತಾಗಿದೆ ನೋಡಿ ರಾಜಗೋಪುರ. ಒಳ್ಳೆ ದೇವಸ್ಥಾನ ಇದು. ನಿಜವಾಗ್ಲೂ ಹೇಳ್ತಾರಲ್ಲ, ಪುಣ್ಯ ಮಾಡಿರ್ಬೇಕು ಇಲ್ಲಿ ದರ್ಶನ ಸಿಗ್ಬೇಕಂದ್ರೆ, ಆ ತರ ಇದೆ ಇದು. ತುಂಬಾ ಕಷ್ಟಪಡ್ದವ್ರು ಸಿಗ್ಲಿಲ್ಲ ನಮ್ಗೆ ದರ್ಶನ. ಒಳ್ಳೆ ದರ್ಶನ ಅಂತೂ ಆಯ್ತು. ಈಗ ಊಟ ಮಾಡ್ಬೇಕು.
ಬೆಳಿಗ್ಗೆ ನಿನ್ನೆ ಪೂರ್ತಿ ನಿದ್ದೆ ಇಲ್ಲ. ಸೊ ಎಷ್ಟು ತುಂಬಾ ಸ್ಪೆಷಲ್ ಅಂದ್ರೆ ತುಂಬಾ ಸ್ಪೆಷಲ್ ಇದು ಟೆಂಪಲ್, ಅಷ್ಟು ಸ್ಪೆಷಲ್ ಆಗಿದೆ. ನಾವು 50 ರೂಪಾಯಿ ದರ್ಶನ ಟಿಕೆಟ್ ತಗೊಂಡೋದ್ವಿ. ಒಂದು ಇದೆ ಎರಡು ಟೈಪ್ ಆಫ್ ದರ್ಶನ ಇರೋದು, ಒಂದು ಫ್ರೀ ದರ್ಶನ, ಒಂದು 50 ರೂಪಾಯಿ ದರ್ಶನ. ಸೊ ನಾವು 50 ರೂಪಾಯಿ ದರ್ಶನ ತಗೊಂಡಿದ್ವಿ. ಹತ್ರ ನಮ್ಗೆ 2.5 ಅವರ್ ಆಯ್ತು. ನಮ್ಗೆ ಒಳ್ಳೆ ಪ್ರಸಾದ ಅದು ಇದೆಲ್ಲ ತಗೊಂಡ್ವಿ ನಾವೀಗ. ಅಷ್ಟು ಪವಿತ್ರವಾದ ದೇವರಿದು. ಹತ್ರ ನಾವು ಎಲ್ಲನೂ ನಾವು ದರ್ಶನ ಮಾಡ್ಕೊಂಡ್ವಿ. ಬೆಳಿಗ್ಗೆ ನಾವು ಹೊರಡ್ತಾ ಇಲ್ಲಿ ಬಂದು ಕೊನೆಗೆ ನಾವು ಅರುಣಾಚಲೇಶ್ವರನ ನಾವು ದರ್ಶನ ಮಾಡಿದ್ವಿ. ಇದೆ ಇಲ್ಲಿ ತುಂಬಾ ಟೆಂಪಲ್, ನಮಗೆ ಒಂದೇ ಕಂಪ್ಲೀಟ್ ಬೇಕಾಗುತ್ತೆ, ಅಷ್ಟೊಂದು ಟೆಂಪಲ್ಸ್ ಇದೆ. ಅಡಿಗೂ ಒಂದೊಂದು ಟೆಂಪಲ್ ಸಿಗುತ್ತೆ. ಹೆಜ್ಜೆ ಇಟ್ಟಲ್ಲ ಟೆಂಪಲ್ ತುಂಬಾ ಚೆನ್ನಾಗಿದೆ. ಟೆಂಪಲ್ಸ್ ಎಲ್ಲ ಈಗ ಆರ್ಕಿಟೆಕ್ಚರ್ಸ್ ಮತ್ತೆ ಇದು ಶ್ರೀ ಕೃಷ್ಣ ದೇವರಾಯ ಮಾಡಿರುವಂತ ಗೋಪುರಗಳು ಆದ್ರೂ ಆಗ್ಲಿ, ಟೆಂಪಲ್ಸ್ ಆದ್ರಾಗ್ಲಿ ತುಂಬಾ ಸಖತ್ತಾಗಿದೆ ಇಲ್ಲಿ. ಸೊ ಒಂದು ವಿಸಿಟ್ ಅಂತ ಕೊಡ್ಲೇಬೇಕು. ತುಂಬಾ ಪುಣ್ಯಕ್ಷೇತ್ರ, ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ನಿಮ್ಗೆ ಎಲ್ಲರೂ ಹೇಳ್ತಿದ್ರೆ ನಾನು ನಂಬಲಿಲ್ಲ. ನಾನು ತುಂಬಾ ವಿಡಿಯೋಸ್ ಎಲ್ಲ ನೋಡಿದ್ದೇನೆ. ತುಂಬಾ ಜನ ಹೇಳ್ತಿದ್ರು ನನಗೆ ಅರುಣಾಚಲದಲ್ಲಿ ದರ್ಶನ ಸಿಗೋದು ಅಂದ್ರೆ ಟೆಂಪಲ್ಗೆ ಹೋಗಿ ದರ್ಶನ ತಗೊಳ್ಳೋದು ಅಷ್ಟೊಂದು ಈಸಿ ಅಲ್ಲ ಅಂದ್ಬಿಟ್ಟು. ಆದ್ರೆ ನಿಜವಾಗ್ಲೂ ನಾನು ದರ್ಶನ ಮಾಡಿದ್ಮೇಲೆ ನಿಜ ಅನಿಸ್ತು. ನೋಡಿ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ, ಆಗ್ತಲ್ಲ ನೋಡಿ, ಕಾಲು ಹೆಜ್ಜೆ ಇಡೋಕೆ ಆಗ್ತಾ ಇಲ್ಲ, ಅಷ್ಟೊಂದು ಕಷ್ಟ ಆಗ್ತಿದೆ. ಲಿಟ್ರಲಿ 14 ಕಿಲೋಮೀಟರ್ 15 ಕಿಲೋಮೀಟರ್ ನಾವು ಚಪ್ಪಲಿ ಇಲ್ದಿರ ಎಲ್ಲಾ ಕಡೆ ಓಡಾಡಿದ್ವಿ. ಅಂದ್ರೆ ನಮ್ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಎಲ್ಲಾ ಕಡೆ ಓಡಾಡಿದ್ವಿ. ಅಷ್ಟು ನಿಜವಾಗ್ಲೂ ಅದು ದರ್ಶನ ಮಾಡ್ತಿದ್ದಾಗ ಅದೆಲ್ಲ ನೋವುಗಳೆಲ್ಲ ಹೊರಟೋಯ್ತು ನಮ್ಗೆ. ಅಷ್ಟೊಂದು ಚೆನ್ನಾಗಿತ್ತು, ಅಷ್ಟು ಪವಿತ್ರವಾದ ಸ್ಥಳ. ಇನ್ನು ಅಲ್ಲಿಂದ ಹೊರಗಡೆ ಬಂದು ಒಂದು ಹೋಟೆಲಲ್ಲಿ ಊಟ ಮಾಡಿಬಿಟ್ಟು ಇನ್ನು ಸ್ವಲ್ಪ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಅಲ್ಲಿಂದ ಬೆಂಗಳೂರು ಕಡೆ ಹೊರಟ್ವಿ. ನಾವಿನ್ನು ಹೊಡ್ತಾ ಆಲ್ರೆಡಿ ಫುಲ್ ಟೈರ್ಡ್ ಹೋಗಿದ್ವಿ. ಬಟ್ ಸ್ವಲ್ಪ ನಿದ್ದೆ ಮಾಡಿದ್ರಿಂದ ಸ್ವಲ್ಪ ಚೆನ್ನಾಗಾಯಿತು ನಮಗೆ. ಹೊಡ್ತಾ ಆ ಕಡೆ ವ್ಯೂ ನೋಡಿಕೊಂಡು ಸ್ವಲ್ಪ ಹಳ್ಳಿಗಳಲ್ಲಿ ನಿಲ್ಸ್ಕೊಂಡು ಬ್ರೇಕ್ ತೊಗೊಂಡು ಅಲ್ಲಿಂದ ಬೆಂಗಳೂರು ರೀಚ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಗಿರಿ ಪ್ರದಕ್ಷಿಣೆ ಬಗೆಗಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.